ಬಿಟ್ಟವರು ಹಿಂದೆಯೇ ಹೋಗುತ್ತಾರೆ. ಅಂದರೆ ಹಾಲುದಾರರು ಮನೆ ಮನೆಗೆ ಹೋಗಿ ಹಾಕುತ್ತಾನೆ. ಸರಾಯಂಗರಿಗೆ ಜನರು ಓಡುತ್ತಾರೆ. ಪಾಪ ಭಗವಂತನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಹೆಂಡತಿ ಸತ್ತಾರೆಂದು ಬುದ್ಧಿ ಭ್ರಮೆಯಾದನು ಅಥವಾ ಯಾರಾದರೂ ಏನಾದರೂ ಮಾಡಿದರೂ ಒಂದು ತಿಳಿಯುತ್ತಿಲ್ಲ. ಇನ್ನು ನನ್ನ ತಂಗಿ ಪ್ರಾತ ಓದು ಮುಗಿಸಿ ಹಳ್ಳಿಗೆ ಬರುತ್ತಿದ್ದಾಳೆ. ಪ್ರತಿ ಸಲವೂ ಬಾಹುಬಲಿ ಕರೆಯಲು ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಿದ್ದ. ಆದರೆ ಇಂದು ಅಣ್ಣಾಚಿಗೆ ದುಃಖದಲ್ಲಿ ಎಲ್ಲಿ ಹೋಗಿದ್ದಾನೋ ಏನೋ. ನಾನಿದ್ದೇನೆ. ಬಾಯಿನ ತಂಗಿನ ರಾಸವೇ ಕರ್ತರುವೆ. ಬಂಡರಂಗೆ ಮಗನೇ ಹಿಟ್ಲರ್, ಅಲೆಕ್ಸಾಂಡರ್, ನೆಪೋಲಿಯನ್ ಇಡೀ ಜಗತ್ತನ್ನೇ ಆಳಿದಂತೆ ರಾಜಕೀಯ ಕುತಂತ್ರ ಮಾಡಲು ಬಂದರೆ ಒತ್ತು ಮೈ ಮೂಳೆ ಮುರಿಯಬೇಕಾಗುತ್ತದೆ. ಒಂದು ಜೋಕೆ ಅಂದೇ ಒಂದು ಬಿಡೋದಿದ್ದೆ ಸಣ್ಣಾದರೆ ಆಗ್ತೇನೆ. ಅದು ಮತ್ತೆ ಬಿಡಲಾರ ಈ ಗರುಡ ಎಡೆ ಎತ್ತಿದ ಹಾವಿಗೆ ಕರಿಬಿತ್ತಿದ ಗರುಡನಾದರೆ ಆತ ತೀರಿಸಲು ಕದ್ದ ಸರ್ಪಗಳು ಬರ್ತವೆ. ಪಾಯಗಾರ ಉರಿವ ಬೆಂಕಿಯನ್ನು ಈಸುವ ಗಾಳಿಯನ್ನು ತಡೆಯಬಹುದು. ಆದರೆ ಹೇಳಿದ್ದ ಈಚವರೆಗಳನ್ನು ಏನು ಮಾಡಲು ಸಾಧ್ಯವಿಲ್ಲ. ಇಂದು ರಾತ್ರಿ ನಿನ್ನ ತಂಗಿ ಇರುತ್ತಾಳೆ. ಬೇಡ ಕೂಡ ಬೇಡ. ನನ್ನ ತಂಗಿಗೆ ಏನಾದರೂ ಮಾಡಿದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಕಾಶಿ ಮತ್ತೆ ಮುಟ್ಟು ವಸ್ತು ಧೈರ್ಯ ಮಾಡ್ತಾನೆ ಬಣ್ಣ ಮಗನೇ. ಹೌದರೇ, ಮುಟ್ಟುತ್ತೇನೆ. ಈ ಕಾಗಿ ನಾವು ಕೊಟ್ಟ ಭಿಕ್ಷೆ ಇಂದಲ್ಲ ನಾಳೆ ಈ ಭಾರತೀಯ ಪ್ರಜೆಗಳು ವಸ್ತು ಬೆಳೆದುಕೊಳ್ಳುತ್ತಾರೆ. ಬಲು ಎತ್ತರ ಈ ರಾಜ್ಯವನಿಗೆ ಕಾಡಿನಲ್ಲಿ ನೂರಾರು ಹುಲಿಗಳಿರಬಹುದು. ಆದರೆ ಈ ನಮ್ಮೂರಲ್ಲಿ ಒಂದೇ ಒಂದು ಹುಲಿ, ರೈತನ ಹುಲಿ, ಅದು ಬಾಹುಬಲಿ. ಬಾಯನ ಬಂದ ಬೀಗ ಹಾಕಿ ಬಂದೆ. ಹೆಂಗೆ ತಂಗಿ ಜೊತೆ ಚೆಲ್ಲಾಟ ಮಾಡಿ ನನ್ನ ಕಾವಲಾಟ ತೀರಿಸಿಕೊಳ್ಳಲೇ ಬಿಡ್ರು, ನನ್ನನ್ನು ಬಿಡ್ರು. ನನ್ನ ತಂಗಿಗೆ ಇನ್ನೂ ಬೇಡ. ನಿನಗೆ ಕೈ ಮುಗಿದು ಕೇಳ್ಕೊಳ್ತೇನೆ. ಕೂಡ ನನ್ನ ತಂಗಿಗೆ ಇನ್ನೂ ಮಾಡಬೇಡ.